ಇದು ನಾವು ಇಲ್ಲಿ ಇರುವುದು ನಮ್ಮ ಸೌಭಾಗ್ಯ. ಮತ್ತೆ ತಾವು ಹೇಳ್ದಂಗೆ ಈ ಬಾರಿಯ ಇನ್ನೊಂದು ಸುಮಧುರವಾದಂತಹ ವಿಷಯ ಅಂದ್ರೆ ನಮ್ಮ ರಾಜೇಶ್ ಕೃಷ್ಣನ್ ಅವರು ಮತ್ತೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರ್ತಾರೆ. ಆ ಒಂದು ಕೊರತೆ ಏನಿತ್ತು ಅದನ್ನ ನಾವು ಬಹಳಷ್ಟು ಅನುಭವಿಸಿದ್ವಿ. ಆದ್ರೆ ಕಾರಣಾಂತರಗಳಿಂದ ಅವರು ಬಿಸಿ ಇದ್ದಿದ್ರಿಂದ ಹಿ ವಾಸ್ ಬಿಸಿ ವಿತ್ ಅದರ್ ಪ್ರಾಜೆಕ್ಟ್ಸ್, ಹಿ ಕುಡ್ ನಾಟ್ ಕಮ್. ಬಟ್ ನೌ ದಟ್ ಹಿ ಇಸ್ ಬ್ಯಾಕ್, ಬಹಳ ಎಕ್ಸೈಟೆಡ್ ಆಗಿದ್ದೀವಿ. ಅಂಡ್ ನನಗೆ ಅರ್ಜುನ್ ಅವ್ರನ್ನ ಹೇಗೆ ವರ್ಣಿಸೋದು, ಅರ್ಜುನ್ ಅವರು ನನಗೆ ಇನ್ನೂ ಜ್ಞಾಪಕ, ಪ್ರತಿಭೆ ಯಾರಿಗಿದೆ, ಯಾರಿಗೆ ಅರ್ಹತೆ ಇದೆ ಅವರಿಗೆ ಸಂಪೂರ್ಣವಾದಂತಹ ಅವಕಾಶವನ್ನ ಮನಸಾರೆ ಕೊಟ್ಟು ಅವ್ರನ್ನ ಬೆಳೆಸುವಂತಹ ಒಂದು ಪ್ರವೃತ್ತಿ ಇರುವಂತಹ ವಾಹಿನಿ. ಸೊ ಹೀಗಾಗಿ ಎಲ್ಲವೂ ಕೂಡ ಬಂದಿದೆ. ನಮ್ಮ ಮ್ಯೂಸಿಷಿಯನ್ಸ್ ನಮ್ಮ ಆಸ್ತಿ, ನಮ್ಮ ಜೂರಿ ನಮ್ಮ ಆಸ್ತಿ. ಮತ್ತೊಮ್ಮೆ ಕನ್ನಡ ಸಮಸ್ತ ಜನತೆಯಲ್ಲಿ ನಾನು ತಮ್ಮಲ್ಲಿ ಪ್ರಾರ್ಥಿಸುವುದು ಏನಂದ್ರೆ, ಪ್ರತಿ ಬಾರಿ ತಾವು ಈ ಕಾರ್ಯಕ್ರಮವನ್ನ ನಿಲ್ಸಿದ್ದೀರಾ, ಗೆಲ್ಸಿದ್ದೀರಾ. ಅದೇ ರೀತಿ ಈ ಬಾರಿ ಕೂಡ ತಮ್ಮ ಪ್ರೀತಿ, ತಮ್ಮ ಆಶೀರ್ವಾದದಿಂದ ಮಾತ್ರ ಈ ಕಾರ್ಯಕ್ರಮ ಮುಂದುವರಿಯಲು ಸಾಧ್ಯ. ಈಗಷ್ಟೇ ನಾವು ಚರ್ಚೆ ಮಾಡ್ತಿದ್ವಿ, ಈ ಬಾರಿ ನಾವಿನ್ನೂ ಹೊಸ ಹೊಸ ಪ್ರಯೋಗಗಳನ್ನ ಮಾಡುವ ಪ್ರಯತ್ನವನ್ನ ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗಿಯೂ ಸಂಗೀತದ ಒಂದು ನಮ್ಮ ಒಂದು ಭಂಡಾರ ಏನಿದೆ, ಅದರಲ್ಲಿ ಒಳ್ಳೊಳ್ಳೆ ಹಾಡುಗಳಿವೆ. ಆ ಹಾಡುಗಳನ್ನ ಇನ್ನು ಹೊಸ ರೀತಿಯಲ್ಲಿ ಯಾವ ರೀತಿ. ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯನ ನಿಲ್ಸ್ಕೊಂತ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ನನಗೆ ಸಾರೆಗಮಪ ಒಂದು ರಿಯಾಲಿಟಿ ಶೋ ಎಷ್ಟು ದೊಡ್ಡ ರಿಯಾಲಿಟಿ ಶೋನೋ ಅಷ್ಟೇ ದೊಡ್ಡ ಒಂದು ಯೂನಿವರ್ಸಿಟಿ ಅಂತ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಪ್ರತಿ ವರ್ಷನೂ ಅತಿ ಅದ್ಭುತವಾದ ಟ್ಯಾಲೆಂಟ್ಸ್ ನ ಇಲ್ಲಿಂದಾನೇ ಹೋಗಿ ತರ್ತಾ ಇದ್ವಿ. ಅವರೆಲ್ಲರೂ ಇವತ್ತು ಸೂಪರ್ ಸ್ಟಾರ್ಸ್ ಆಗಿದ್ದಾರೆ. ಸೊ ನನ್ನ ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್ ನಾನು ಅಲ್ಲಿ ಕೂತ್ಕೊಂಡು ನೋಡ್ಬೇಕಾದ್ರೆ ನನಗೆ ಆ ಟ್ಯಾಲೆಂಟ್ಸೇ ಕಾಣ್ತಾರೆ. ಅಂಡ್ ಎಲ್ಲರೂ ಬಹಳ ಶ್ರಮ ಪಟ್ಟು ಈ ವೇದಿಕೆಯಲ್ಲಿ ಟಾಪ್ 40 ಆಗೋದಕ್ಕೆ ಅಷ್ಟು ಕಷ್ಟ ಇದೆ. ಅದರೊಳಗಡೆ ಒಂದಷ್ಟು ಜನ ನಾವು ಇಲ್ಲಿ ಆಯ್ಕೆ ಮಾಡ್ತೀವಿ. ಅದಾದ್ಮೇಲೆ ಅದರಲ್ಲಿ ಕೆಲವ್ರು ಮಾತ್ರ ಸಿನಿಮಾನಲ್ಲಿ ಹಾಡೋ ತರ ಅವಕಾಶನೂ ಸಿಗುತ್ತೆ. ಸೊ ನಮ್ಮ ಒಂದು ಪ್ಯೂರೆಸ್ಟ್ ಟ್ಯಾಲೆಂಟ್ ನ ಇಲ್ಲಿ ಪಡೆಯೋದಕ್ಕೆ ನಮಗೊಂದು ಅವಕಾಶ ಈ ವೇದಿಕೆ ಮಾಡಿಕೊಟ್ಟಿದೆ. ಅಂಡ್ ಬಹಳ ಹೆಮ್ಮೆ ಆಗುತ್ತೆ. ಸಾರೆಗಮಪ ಒಂದು ಅದ್ಭುತವಾದ ರಿಯಾಲಿಟಿ ಶೋ. ಈ ದೇಶದಲ್ಲಿ ಬಹಳ ರಿಯಾಲಿಟಿ ಶೋಸ್ ಇದೆ, ಬಟ್ ನಮ್ಮ ಸಾರೆಗಮಪ ಇಟ್ ಇಸ್ ಮೋಸ್ಟ್ ರಿಯಲ್ ಅಂಡ್ ಮೋಸ್ಟ್ ಪ್ಯೂರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇಲ್ಲಿ ನಾವು ಫೀಲ್ ಮಾಡೋದಂಥದ್ದು ಒಂದು ದೇವಸ್ಥಾನದ ವಾತಾವರಣ ಪ್ರತಿ ಸತಿನೂ ಇಲ್ಲಿರುತ್ತೆ ಇಲ್ಲಿ ಬಂದಾಗ. ಸೊ ಆಲ್ ದ ಬೆಸ್ಟ್. ಅಂಡ್ ಬಹಳ ಮುಖ್ಯವಾಗಿ ನಾನು ಯಾಕೆ ಇಲ್ಲಿಂದ ಸಿಂಗರ್ಸ್ ನ ಆಯ್ಕೆ ಮಾಡ್ತೀವಿ ಅಂತ ಹೇಳೋದಕ್ಕೆ ಬಹಳ ಮುಖ್ಯವಾದ ಕಾರಣ, ದೇಶದ ಅತಿ ದೊಡ್ಡ ಸಿಂಗರ್ಸ್ ವಿಜಯ್ ಪ್ರಕಾಶ್ ಸರ್, ರಾಜೇಶ್ ಕೃಷ್ಣನ್ ಸರ್, ಇವರುಗಳ ನಡುವೆ ಟ್ರೈನ್ ಆಗ್ತಾರೆ ಈ ಸಿಂಗರ್ಸ್ ಅಂಡ್ ಆಲ್ ದ ಮೆಂಟರ್ಸ್. ಅಂಡ್ ಇವ್ರು ಕೊಡೋ ಚಿಕ್ಕ ಗೈಡೆನ್ಸ್ ಕೂಡ ಅವ್ರಿಗೆ ದೊಡ್ಡ ಪಾಠವಾಗಿರುತ್ತೆ. ಸೊ ಆ ಪಾಠಗಳೇ ನಾನು ನೋಡಿದೀನಿ ನಮ್ಮ ಸ್ಟುಡಿಯೋದಲ್ಲಿ ಸಿಂಗರ್ಸ್ ಹಾಡ್ಬೇಕಾದ್ರೆ ಇವರಿಂದ ಏನೇನ್ ಟೆಕ್ನಿಕ್ಸ್ ಕಲ್ತಿದ್ದಾರೆ. ಇದೆಲ್ಲದಕ್ಕೂ ವಿಜಯ್ ಸರ್ ಅಂಡ್ ರಾಜೇಶ್ ಸರ್ ಅವರ ಸಿಂಗಿಂಗ್ ಟೆಕ್ನಿಕ್, ಟೀಚಿಂಗ್ ಟೆಕ್ನಿಕ್ ಬಹಳ ಹೆಲ್ಪ್ ಆಗುತ್ತೆ. ಸೊ ಸಾರೆಗಮಪ ಇಸ್ ನಾಟ್ ಜಸ್ಟ್ ಅ ರಿಯಾಲಿಟಿ ಶೋ, ಇಟ್ ಇಸ್ ಒಂದು ಯೂನಿವರ್ಸಿಟಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮತ್ತೆ ಜಿ ಟಿವಿಗೆ ಈ ಒಂದು 21ನೇ ಸೀಸನ್ ವಿಜೃಂಭಣೆಯಿಂದ ಆಚರಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಅನುಶ್ರೀ ಮೇಡಮ್ ಅಂಡ್ ಆಲ್ ದ ಜೂರೀಸ್ ಅಂಡ್ ಮ್ಯೂಸಿಷಿಯನ್ಸ್, ನಿಮ್ಮೆಲ್ಲರ ಸಪೋರ್ಟ್ ಅದ್ಭುತವಾಗಿ ಬಹಳ ಪ್ಲಸ್ ಆಗಿದೆ ನಮ್ಮ ಶೋಗೆ. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ದೇರ್ ಆಲ್ವೇಸ್. ನಮಸ್ಕಾರ. ರಾಜೇಶ್ ಕೃಷ್ಣನ್ ಸರ್ ಅಂದ್ರೆ ನಾವು ಶಾವಿಗೆ ಪಾಯಸ ಮಾಡಿದ್ವಿ, ಆದ್ರೆ ಪ್ಯಾಕೆಟ್ ಹಾಲಲ್ಲಿ ಮಾಡಿದ್ವಿ. ಈಗ ಕಾಯಿ ಹಾಲಲ್ಲಿ ಮಾಡಿದ್ರೆ ಶಾವಿಗೆ ಪಾಯಸ ಎಷ್ಟು ರುಚಿಯಾಗಿರುತ್ತೆ. ಅದಕ್ಕೆ ಗೋಡಂಬಿ ಒಂದು ಮಿಸ್ಸಿಂಗ್ ನೋಡಿ. ಆ ಗೋಡಂಬಿ ಕಾಯಿ ಹಾಲು ಆಗಿರೋದೇ ನಮ್ಮ ರಾಜೇಶ್ ಕೃಷ್ಣನ್ ಸರ್ ಗುರುಗಳು ಬಂದಿದ್ದಾರೆ. ಮೆಲೋಡಿ ಕಿಂಗ್ ಗುರುಗಳೇ, ವೆಲ್ಕಮ್ ಬ್ಯಾಕ್. ಮೊದಲನೇದಾಗಿ ನಿಮ್ಮ ಮಧುರವಾದ ಕಂಠದ ಮೂಲಕ 4 ಮಾತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.